ಮೊದಲಿಗೆ ಈ ಹೊತ್ತಿನ ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಭುಗಿಲೆದ್ದಿತ್ತು. ಸುರ್ಜೇವಾಲಾ ಅವರು ಬಂದು 1-to-1 ಮೀಟಿಂಗ್ ಅನ್ನು ಮಾಡಿದ್ರು. ಸಿದ್ದರಾಮಯ್ಯನವರಿಗೆ ಅದೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಈಗ ಶಾಸಕರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದ್ ಕಡೆ ಶಾಸಕರ ಜೊತೆ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಆದ ಬೆನ್ನಲ್ಲೇ ನೋಡಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿ ಅನುದಾನಕ್ಕೆ ಹಲವು ಶಾಸಕರು ಡಿಮ್ಯಾಂಡ್ ಮಾಡಿದ್ರು. ಹಾಗಾಗಿ ಶಾಸಕರ ಅಹವಾಲವನ್ನ ಆಲಿಸಿ ಉಸ್ತುವಾರಿ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡಿದ್ದಾರೆ. ಈಗ ಅಸಮಾಧಾನವನ್ನ ತಣಿಸುವ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ಕ್ಷೇತ್ರವಾರು 50 ಕೋಟಿ ಅನುದಾನ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿರೋದು. ಈ ಕುರಿತಂತೆ ಜುಲೈ 30 ತಾರೀಕು ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ. ಲೋಕೋಪಯೋಗಿ ಇಲಾಖೆ ರಸ್ತೆ, ಸೇತುವೆ ಕಾಮಗಾರಿಗಳು, ಜೊತೆಗೆ ಗ್ರಾಮೀಣ ರಸ್ತೆ, ಸೇತುವೆ, ನಗರದ ಕಾಮಗಾರಿ, ಹೀಗೆ 37.5 ಕೋಟಿ ರೂಪಾಯಿ ಅನುದಾನ. ಸೊ ಕ್ಷೇತ್ರವಾರು ಟೋಟಲ್ ಆಗಿ 50 ಕೋಟಿ ಅನುದಾನ ಕೊಡೋದಕ್ಕೆ ಡಿಸೈಡ್ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರು 1-to-1 ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರ ಬಳಿ ಅನುದಾನ ಕುರಿತಂತೆ ನಮಗೆ ಯಾವುದೇ ರೆಸ್ಪಾನ್ಸ್ ಬರ್ತಿಲ್ಲ, ಕ್ಷೇತ್ರದಲ್ಲಿ ಜನ ಬಂದು ನಮ್ಮನ್ನು ಕೇಳ್ತಿದ್ದಾರೆ, ನಮಗೆ ಆಮೇಲೆ ಸಚಿವರು ನೋಡಿದ್ರೆ ಅವರು ಕೂಡ ನೆಟ್ಟಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ಹಾಗೆ ಹೀಗೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ಬಂಪರ್ 142 ಶಾಸಕರಿಗೆ 50 ಕೋಟಿ ರೂಪಾಯಿ ಅನುದಾನ. ಈಗ ಕ್ಷೇತ್ರವಾರು ನೋಡಿ, ಈ ಸಂಬಂಧ ಒಂದು ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀವಿ. 50 ಕೋಟಿ ಅನುದಾನ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಂತ್ ಎಂಡಲ್ಲಿ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ. ಲೋಕೋಪಯೋಗಿ ಇಲಾಖೆ, ರಸ್ತೆ ಮತ್ತು ಸಾರಿಗೆ, ಗ್ರಾಮೀಣ ರಸ್ತೆ, ಸೇತುವೆ, ನಗರ ಕಾಮಗಾರಿ, ಹೀಗೆ ಹಲವು ಕಾಮಗಾರಿಗಳಿಗೆ 37.5 ಕೋಟಿ, ಹಾಗೆ ಶಾಸಕರ ವಿವೇಚನಾ ಕೋಟಾದ ಅಡಿಯಲ್ಲಿ 12.5 ಕೋಟಿ ಅನುದಾನವನ್ನು ಕೊಡೋದಕ್ಕೆ ಡಿಸೈಡ್ ಮಾಡಲಾಗಿದೆ. ಸೊ ಇದೆಲ್ಲವೂ ಕೂಡ ಏನು ಅಂತಂದರೆ ಶಾಸಕರು ಕಂಪ್ಲೇಂಟ್ ಮಾಡಿದ್ರು ಸುರ್ಜೇವಾಲಾ ಅವರ ಮುಂದೆ. ಅಸಮಾಧಾನ ಹೊಗೆ ಆಡ್ತಾ ಇತ್ತು. ಹೀಗಾಗಿ ಆ ಅಸಮಾಧಾನವನ್ನು ಶಮನ ಮಾಡಬೇಕು, ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಕ್ಷೇತ್ರವಾರು 50 ಕೋಟಿ ಅನುದಾನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಡಿಸೈಡ್ ಮಾಡೋದಂತಿದೆ. ಹೀಗಾಗಿ ಅನುದಾನಕ್ಕೆ ಹಲವು ಶಾಸಕರು ಬೇರೆ ಡಿಮ್ಯಾಂಡ್ ಇಟ್ಟಕ್ಕೆ ಈಗ ಅವ್ರಿಗೊಂದು ಫಲಶ್ರುತಿ ಸಿಕ್ಕಂತಾಗಿದೆ. ಈಗ ಅಂದರೆ ಟೋಟಲ್ ಆಗಿ 142 ಶಾಸಕರು. ಈ 142 ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಅನುದಾನ ರೂಪದಲ್ಲಿ ಕೊಡಲಾಗಿದೆ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ. ಅಂದರೆ 138 ಕಾಂಗ್ರೆಸ್ನ ಶಾಸಕರು ಮತ್ತು ಇತರೆ 4 ಶಾಸಕರಿಗೆ ಅನುದಾನ ಕೊಡಲಾಗುತ್ತೆ. ಹಾಗಾದರೆ ಬಿಜೆಪಿಯ 63 ಜನ, JDSನ 18 ಜನ ಲೆಕ್ಕಕ್ಕಿಲ್ವಾ? ಅವ್ರಿಗೆ ಅನುದಾನ ಇಲ್ವಾ? ವಿಪಕ್ಷಗಳ 81 ಶಾಸಕರ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿ ಅನುದಾನ ಇಲ್ಲ. ಪ್ರತಿಪಕ್ಷಗಳ ಶಾಸಕರಿರೋ ಕ್ಷೇತ್ರಗಳು ಅಭಿವೃದ್ಧಿ ಆಗಬಾರ್ದು. ಹಂಗಾದ್ರೆ ವಿಪಕ್ಷ ಶಾಸಕರು ಪ್ರತಿನಿಧಿಸೋ ಕ್ಷೇತ್ರಗಳು ಕರ್ನಾಟಕದಲ್ಲಿ ಇಲ್ಲವೇ? ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ. ಇದು ಯಾವ ರೀತಿ ನ್ಯಾಯ? ಕೇಂದ್ರ ಕೇಳ್ತೀರಿ ತಾರತಮ್ಯ ಮಾಡ್ತಿದೆ ಅಂತೇಳಿ, ನೀವು ಮಾಡ್ತಿರೋದಿನ್ನೇನು? ಅನುದಾನ ಕೊಡುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಾರತಮ್ಯ ಮಾಡ್ತಾ ಇರೋದು ಯಾಕೆ? ಹೀಗನ್ನುವಂಥ ಪ್ರಶ್ನೆಗಳನ್ನು ಬಿಜೆಪಿ ಮತ್ತು JDSನ ನಾಯಕರು, ಶಾಸಕರು ಮಾಡ್ತಾ ಇದ್ದಾರೆ. 142 ಜನ ನಿಮ್ಮ ಕಣ್ಣಿಗೆ ಕಾಣಿಸಿದ್ದಾರೆ. ಇನ್ನು ಉಳಿದವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ? ಯಾಕೆ ನಾವೇನು ಕರ್ನಾಟಕದಲ್ಲಿ ಇಲ್ವಾ? ಕರ್ನಾಟಕದ MLAಗಳಲ್ವಾ? ನಮ್ಮದು ಕ್ಷೇತ್ರ ಇಲ್ವಾ? ಅಲ್ಲಿ ಜನ ವಾಸ ಮಾಡಲ್ವಾ? ಅಲ್ಲಿ ಅಭಿವೃದ್ಧಿ ಆಗಬಾರ್ದಾ? ಹೀಗನ್ನುವಂಥ ಕಂಪ್ಲೇಂಟ್ಗಳನ್ನು ಈಗ JDS ಮತ್ತು ಬಿಜೆಪಿ ಶಾಸಕರು ಮಾಡ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, 142 ಶಾಸಕರು, 138 ಕಾಂಗ್ರೆಸ್ಸು, ಇನ್ನಿತರರು ಸೇರಿದಂತೆ 142 ಜನ ಶಾಸಕರು. ಅವ್ರಿಗೆ ಮಾತ್ರ ಕ್ಷೇತ್ರ ಇರೋದಾ? ಅವ್ರ ಕ್ಷೇತ್ರದಲ್ಲಿ ಮಾತ್ರ ಜನ ಇರೋದಾ? ಅವ್ರ ಕ್ಷೇತ್ರ ಮಾತ್ರ ಅಭಿವೃದ್ಧಿ ಆಗಬೇಕಾ? ಯಾಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರು ಇರೋ ಕಡೆಗಳಲ್ಲಿ ಅಭಿವೃದ್ಧಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲ? ಯಾಕೆ ಈ ತಾರತಮ್ಯ ಅನ್ನೋ ಪ್ರಶ್ನೆ. ಖಂಡಿತವಾಗ್ಲೂ ಶರತ್, ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ತಲಾ 50 ಕೋಟಿ ರಿಲೀಸ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕದ್ದು. ಇದು ಒಂದು ರೀತಿ ಬಿಜೆಪಿ ಮತ್ತೆ JDSಗೆ ವಿಚಾರದಲ್ಲಿ ಹಿಬ್ಬಗೆ ನೀತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಅನುಸರಿಸ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರ್ತಕ್ಕದ್ದು. ಯಾಕಂದ್ರೆ 224 ಕ್ಷೇತ್ರಗಳಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅನುದಾನವನ್ನ ರಿಲೀಸ್ ಮಾಡಬೇಕಾಗಿತ್ತು. ಆದ್ರೆ ಈಗ ಕೇವಲ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಅನುದಾನವನ್ನ ರಿಲೀಸ್ ಮಾಡ್ತಾ ಇರತಕ್ಕಂತ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ತಮ್ಮ ಶಾಸಕರ ವಿಶ್ವಾಸವನ್ನ ಪಡೆದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಹಾಗಾಗಿಯೇ ಅವರ ಶಾಸಕರ ಕ್ಷೇತ್ರಗಳಿಗೆ
ಕ್ಷೇತ್ರಗಳಿಗೆ ಮಾತ್ರ ಅನುದಾನವನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಹಿಂದೆ ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ರು, ಏನಾದ್ರೂ ಅನುದಾನ ಬೇಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದ ಇದ್ರೆ ಅನುದಾನಗಳು ಸಿಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದು ಕೂಡ ಭಾರಿ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಕೆಲವು ಶಾಸಕರು ಕೂಡ ಡಿಸಿಎಂ ಮನೆ ಕಡೆ ಮುಖ ಮಾಡ್ತಿದ್ರು. ಇದೆಲ್ಲ ಒಂದು ಬೆಳವಣಿಗೆಗಳಿಂದ ಸಿಎಂ ಸಿದ್ದರಾಮಯ್ಯನವರು ಈಗ ಎಚ್ಚೆತ್ತುಕೊಂಡು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಒಂದು ಪ್ರಯತ್ನಕ್ಕೆ ಮುಂದಾದಂತೆ ಕಾಣ್ತಿದೆ. ಹಾಗಾಗಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ 50 ಕೋಟಿ ಅನುದಾನವನ್ನ ರಿಲೀಸ್ ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಈ ರೀತಿ ಅಲರ್ಟ್ ಆಗಿರ್ತಕ್ಕಂಥದ್ದು. ಬಹುತೇಕ ಶಾಸಕರು ಸಿದ್ದರಾಮಯ್ಯನವರು ಅನುದಾನಗಳು ಕೊಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನ ಸುರ್ಜೇವಾಲಾ ಅವರ ಮುಂದೆ ವ್ಯಕ್ತಪಡಿಸಿದ್ರು. ಸುರ್ಜೇವಾಲಾ ಅವರು ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಮುಂದೆ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಎಲ್ಲಾ ಒಂದು ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಶಾಸಕರು ಎಲ್ಲಿ ತಮ್ಮ ಕೈ ಬಿಟ್ಟುಬಿಡ್ತಾರ ಅನ್ನೋ ಒಂದು ಆತಂಕ ಏನಾದರೂ ಸಿಎಂ ಸಿದ್ದರಾಮಯ್ಯನವರಿಗೆ ಶುರುವಾಯಿತಾ, ಹಾಗಾಗಿಯೇ ತಮ್ಮ ಕಾಂಗ್ರೆಸ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾದ್ರ ಅನ್ನೋ ಒಂದು ಪ್ರಶ್ನೆನೂ ಕೂಡ ಈಗ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಜೆಡಿಎಸ್ ಮತ್ತೆ ಬಿಜೆಪಿಯ ಶಾಸಕರು ಈಗ ಬಹಳಷ್ಟು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಕ್ಷೇತ್ರಗಳು ಉದ್ಧಾರ ಆಗಬಾರ್ದಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲಿಂದಲೂ ಕೂಡ ಬಿಜೆಪಿ ಜೆಡಿಎಸ್ ಕ್ಷೇತ್ರಗಳಿಗೆ ಸರಿಯಾಗಿ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ಲ, ಬಹಳಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಬಹಳಷ್ಟು ಒಂದು ಆರೋಪಗಳನ್ನ ಮಾಡ್ತಾ ಇದ್ರು. ಹಿಂದೆನೂ ಕೂಡ ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ನೇರವಾಗಿ ಬಿಜೆಪಿ ಜೆಡಿಎಸ್ ನಾಯಕರು ಬಹಳಷ್ಟು ಆಪಾದನೆಗಳನ್ನ ಮಾಡಿದ್ರು. ಇದೆಲ್ಲದಕ್ಕೂ ಕೂಡ ಈಗ ಪುಷ್ಟಿ ಕೊಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ವಪಕ್ಷೀಯ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಅನುದಾನವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಥವಾ ಅವರ ಕ್ಷೇತ್ರಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಈಗ ಅನುದಾನಗಳನ್ನ ನೋಡಿಕೊಂಡು ಸರ್ಕಾರದ ಆದಾಯವನ್ನ ನೋಡಿಕೊಂಡು ಈಗ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ನಡೆ ಏನಿದೆ, ಈ ನಡೆಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ತಮ್ಮ ಕುರ್ಚಿಯನ್ನ ಭದ್ರ ಮಾಡಿಕೊಳ್ಳೋದಕ್ಕೆ ಈ ರೀತಿ ದಿಢೀರ್ ಅಂತ ಅನುದಾನಗಳನ್ನ ಅದರಲ್ಲೂ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಅಂಶವನ್ನ ನಾವು ಇಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಪರಿಗಣಿಸಬಹುದು. ಮತ್ತೊಂದೆಡೆ ಇದೇ 30 ಮತ್ತೆ 31ನೇ ತಾರೀಕು ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕರೆದಿರ್ತಕ್ಕಂಥದ್ದು. ಆ ಮೂಲಕ ತಮ್ಮ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಯಾಕೆಂದ್ರೆ ಸುರ್ಜೇವಾಲಾ ಅವರು 1-to-1 ಸಭೆ ಮಾಡಿದ ಬಳಿಕ ಬಹಳಷ್ಟು ಒಂದು ಶಾಸಕರು ಏನಾದ್ರೂ ಅನುದಾನಗಳು ಬೇಕಾದ್ರೆ ಈಗ ಸುರ್ಜೇವಾಲಾ ಅವರ ಕದ ತಟ್ಟಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ರು. ಈಗ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರು ತಾವೇ ಶಾಸಕರ ಒಂದು ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇ ತಿಂಗಳು 30, 31ನೇ ತಾರೀಕು 2 ದಿನ ಜಿಲ್ಲಾವಾರು ಶಾಸಕರ ಸಭೆಗಳನ್ನು ನಡೆಸಿ ಅವರ ಒಂದು ಬೇಡಿಕೆಗಳೇನಿದೆ ಅದನ್ನ ತಿಳಿದುಕೊಳ್ಳೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕ ನಿಟ್ಟಿನಲ್ಲಿ 50 ಕೋಟಿ ಅನುದಾನ ರಿಲೀಸ್ ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಜೆಡಿಎಸ್ ಕ್ಷೇತ್ರಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅಂದ್ರೆ ಪರಿಗಣಿಸದೆ ಅವರಿಗೆ ಒಂದು ರೀತಿ ಅನ್ಯಾಯ ಮಾಡಿದ್ದಾರೆ ಅನ್ನೊಂದು ಆರೋಪಕ್ಕೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರು ಗುರಿಯಾಗ್ತಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಬಟ್ ಓವರಾಲ್ ಆಗಿ ಬರೀ ಅವರ ಕ್ಷೇತ್ರ ಮಾತ್ರ ನೋಡ್ಕೊಂಡ್ರೆ ಆಯ್ತಾ, ಅವರ ನಾಯಕರ ಕ್ಷೇತ್ರ ನೋಡ್ಕೊಂಡ್ರೆ ಮಾತ್ರ ಆಯ್ತಾ? ಇನ್ನುಳಿದಂಥ 63+18 ಬಿಜೆಪಿಯ 13 ಕ್ಷೇತ್ರ, ಜೆಡಿಎಸ್ನ 18 ಕ್ಷೇತ್ರದ ಶಾಸಕರಿಗೆ ಅವ್ರಿಗೆ ಅನುದಾನ ಇಲ್ಲ. ಅವ್ರ ಕ್ಷೇತ್ರ ಅನ್ನೋದಿಲ್ವಾ? ಕ್ಷೇತ್ರದಲ್ಲಿ ಜನವಾಸ ಮಾಡಲ್ವಾ? ಆ ಕ್ಷೇತ್ರದ ಜನರಿಗೆ ನೀರು ಬೇಡವಾ? ಓಡಾಡೋದಕ್ಕೆ ರೋಡ್ ಬೇಡವಾ? ರಸ್ತೆ ಬೇಡವಾ? ಬಸ್ ಬೇಡವಾ? ಯಾಕೆ ಈ ತಾರತಮ್ಯ ಅಂತ